ಈ ವಿಡಿಯೋದಲ್ಲಿ ನಾವೇನು ತಿಳ್ಕೊತಾ ಇದ್ದೀವಿ ಅಂತ ಹೇಳೋದಾದರೆ, ಯಾವುದೇ ಒಂದು ಕಂಟ್ರಿಯ ಕರೆನ್ಸಿ ತನ್ನ ವ್ಯಾಲ್ಯೂನ ಯಾವಾಗ ಕಳೆದುಕೊಳ್ಳುತ್ತೆ ಅಂತಂದರೆ ಇನ್ಫ್ಲೇಷನ್ ಜಾಸ್ತಿ ಆದಾಗ. ಎಕ್ಸಾಂಪಲ್, ಈಗ 1 ರೂಪಾಯಿಗೆ 1 kg ಅಕ್ಕಿ ಬರುತ್ತೆ ಅನ್ನೋದಾದರೆ, ಆ ಒಂದು ರೂಪಾಯಿಗೆ ವ್ಯಾಲ್ಯೂ ಜಾಸ್ತಿ ಇದೆ ಮತ್ತು ಆ ಕರೆನ್ಸಿ ಸ್ಟ್ಯಾಂಡರ್ಡ್ ಆಗಿದೆ, ಚೆನ್ನಾಗಿದೆ ಅಂತ ನಾವು ತಿಳ್ಕೊಬೋದು. ಅಥವಾ ಅದೇ 1 kg ಅಕ್ಕಿಗೆ ನಾವು ಇವಾಗ 10 ರೂಪೀಸ್ 10 ರೂಪಾಯಿನ ಪೇ ಮಾಡ್ತೀವೋ, ಆಗ ಇದು ಕ್ಲಿಯರಾಗಿ ಅರ್ಥ ಆಗುತ್ತೆ ನಮಗೆ ಆ ಒಂದು ಕಂಟ್ರಿಯ ಕರೆನ್ಸಿ ವ್ಯಾಲ್ಯೂ ಬಿದ್ದೋಗಿದೆ ಅಂತ. ಲೈಕ್ ದಟ್ ಕರೆನ್ಸಿ ವಿಲ್ ಗೆಟ್ ಡಿಪ್ರಿಷಿಯೇಟೆಡ್. ಸೊ ಆ ಒಂದು ಕರೆನ್ಸಿಯ ಮೌಲ್ಯ ಕೆಳಗಡೆ ಹೋಗುತ್ತೆ, ಆಗ ಕಂಟ್ರಿ ಡಿಸಾಸ್ಟರ್ಗೆ ಹೋಗುತ್ತೆ. ಇದೇ ಕೆಲಸವನ್ನು ಈಗ ನಿರ್ಮಲಾ ಸೀತಾರಾಮನ್, ನಮ್ಮ ಫಿನಾನ್ಸ್ ಮಿನಿಸ್ಟರ್ ಮಾಡ್ತಿರ್ತಕ್ಕಂಥದ್ದು. ಟ್ಯಾಕ್ಸಸ್ ಯಾವಾಗ ಜಾಸ್ತಿ ಮಾಡ್ತಾರೋ ಅದರಿಂದ ಇನ್ಫ್ಲೇಷನ್ ಆಗುತ್ತೆ. ಇನ್ಫ್ಲೇಷನ್ನಿಂದಾಗಿ ಹಣದ ಮೌಲ್ಯ ಬಿದ್ದೋಗುತ್ತೆ. ಸೊ ಥಿಂಕ್ ಬಿಫೋರ್ ವೋಟಿಂಗ್. ವೋಟ್ ಫಾರ್ ರೈಟ್. ಇಟ್ ಮೀನ್ಸ್ ವೋಟ್ ಫಾರ್ ಡೆವಲಪ್ಮೆಂಟ್. ಥ್ಯಾಂಕ್ ಯು.